ಇಲ್ಲಿ ಈ ಒಂದು ದುಷ್ಕೃತ್ಯ ನಡೆದಿರ್ತಕ್ಕಂಥದ್ದು ಮೊದಲು ನಾವೆಲ್ಲ ನಾಗರಿಕರಾಗಿ ಯಾರೇ ಪಕ್ಷ ಭೇದವನ್ನು ಮರೆತು ಎಲ್ಲ ಭಾವನೆಗಳನ್ನು ಮರೆತು ಇಂಥ ಒಂದು ಕೃತ್ಯ ನಡಿಬಾರ್ದಾಯಿತು ಅನ್ನೋದನ್ನು ಖಂಡಿಸ್ತಕ್ಕಂಥದ್ದು ಪ್ರತಿಯೊಬ್ಬ ನಾಗರಿಕನ, ರಾಜಕಾರಣಿಯ, ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯ ಅಂತಕ್ಕಂಥದ್ದನ್ನು ನಾನು ಭಾವಿಸ್ತೇನೆ. ಅದ್ಯಾರೇ ಆಗಿರಲಿ, ಇದರಲ್ಲಿ ನನ್ನವರು, ತನ್ನವರು, ಅವರು, ಇವರು ಅಂತಕ್ಕಂಥ ಭೇದ ಭಾವ ಬೇಡ. ಇದು ನಾವು ತಲೆ ತಗ್ಗಿಸ್ತಕ್ಕಂಥ, ನಾಗರಿಕ ಸಮಾಜ ತಲೆ ತಗ್ಗಿಸ್ತಕ್ಕಂಥ ಒಂದು ಹೀನ ಕೃತ್ಯ ಅಂತಕ್ಕಂಥದ್ದನ್ನು ನಾವೆಲ್ಲ ಒಪ್ಕೊಳ್ಳೇಬೇಕಾದಂಥ ಒಂದು ಪ್ರಸಂಗ ಇವತ್ತು ನಡೆದೋಗಿ. ಅದರಲ್ಲೂ ಲೈಂಗಿಕ ದೌರ್ಜನ್ಯವನ್ನು ಎಸಗಿ ಆ ದೌರ್ಜನ್ಯದ ವಿಡಿಯೋವನ್ನು ಅವರೇ ಹಿಡಿದು ತಂದು ಇವತ್ತು ಇಡೀ ಪ್ರಪಂಚಕ್ಕೆ ಅದು ಗೊತ್ತಾಗುವಂಥ ರೀತಿಯಲ್ಲಿ ವ್ಯವಸ್ಥೆ ಆಯ್ತಲ್ಲ. ಇಡೀ ರಾಜ್ಯದ ಜನ, ಭಾರತ ದೇಶದ ಜನ ತಲೆ ತಗ್ಗಿಸುವಂಥ ಪರಿಸ್ಥಿತಿಗೆ ಬಂತಲ್ಲ, ಅದಕ್ಕೆ ನಾವು ವಿಷಾದವನ್ನು ವ್ಯಕ್ತ ಮಾಡಬೇಕು. ಕಡಿಮೆ ವಿಚಾರನ ಇದು? ಯಾರ ಕೃತ್ಯನ ಎಸಗ್ತಾರೆ, ಇಲ್ಲ ಅಂತ ಹೇಳೋದಿಲ್ಲ ನಾನು. ಬೇಕಾದಷ್ಟು ಘಟನೆಗಳು ನಡೆದಿರ್ಬೋದು, ಆದರೆ ಮಾಡದಂಥ ಹೀನ ಕೃತ್ಯವನ್ನು ತನ್ನ ಮೊಬೈಲ್ನಿಂದಲೇ ಮತ್ತೆ ಹೊರ ಪ್ರಪಂಚಕ್ಕೆ ತಂದು ಕೆಡುವಂಥ ದುಸ್ಥಿತಿಯನ್ನು ತಂದೊಡ್ಡಿದ್ರಲ್ಲ, ಅದನ್ನು ನಾವು ಮನುಷ್ಯರಾಗಿ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕು. ಎಲ್ಲೋ ಒಂದು ಕಡೆ ಘಟನೆ ನಡೆದೋಗ್ತವೆ. ಇಂಥವು ನಡೆದೋದಂಥ ಘಟನೆ ಅಲ್ಲಿ ಮರ್ತೋಗುತ್ತೆ, 4 ಗೋಡೆ ಮಧ್ಯದಲ್ಲಿ ಮುಗಿದೋಗುತ್ತೆ ಅದು. ಆದರೆ 4 ಗೋಡೆ ಮಧ್ಯವನ್ನು ಬಿಟ್ಟು ತಲುಪಲಿಕ್ಕೆ ಕಾರಣ ಏನು? ಇವರು ಅವತ್ತು ಆ ವಿಡಿಯೋವನ್ನು ಮಾಡಿದವು, ಮತ್ತೆ ಅದನ್ನು ಸೆರೆ ಹಿಡಿದೇ ಇದ್ದಿದ್ರೆ ಬಹುಶಃ ಅಲ್ಲಿ ಮುರ್ತೋಗೋದು. ಆ ಸೆರೆ ಹಿಡಿದ್ರು, ಸೆರೆ ಹಿಡಿದ ಮೇಲೆ ಮುಂದೇನಾಗೈತೆ ಅದು ಬೇರೆ ಪ್ರಶ್ನೆ. ಆ ಸೆರೆ ಹಿಡಿದದ್ದು ಒಂದು ದೊಡ್ಡ ಅಪರಾಧ ಅಂತಕ್ಕಂಥದ್ದು ನನ್ನ ಭಾವನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.